ಸಿಲಿಕಾನ್ ಸಿಟಿ ಎಂಬ ಕಾಂಕ್ರೀಟ್ ಕಾಡಲ್ಲಿ ಬಿಸಿಲ ಅಬ್ಬರ ಜೋರಾಗಿದೆ. ನಗರ ಕಾದ ಹಂಚಿನಂತಾಗಿದೆ. ಹೊರಗಡೆ ಕಾಲಿಟ್ರೆ ಬಿಸಿಲು ನೆತ್ತಿ ಮೇಲೆ ಸುಡ್ತಾ ಇದೆ. ಈ ಟೈಮಲ್ಲಿ ಜನ ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಎಸಿ ಫ್ಯಾನ್ ಹಾಕೊಂಡು ಕಾಲ ಹಾಕ್ತಿದ್ದಾರೆ. ಆದರೆ ಪಕ್ಷಿಗಳ ಕತೆ ಏನು? ಹಕ್ಕಿಗಳು ಏನನ್ನ ಕುಡಿಬೇಕು ಅನ್ನುವಂತಹ ಪ್ರಶ್ನೆ ಕೂಡ ಬಂದೇ ಬರುತ್ತೆ. ಆದರೆ ಇಲ್ಲೊಬ್ಬ ಪಕ್ಷಿ ಪ್ರೇಮಿ ತಮ್ಮ ಮನೆಯನ್ನೇ ಪಕ್ಷಿಗಳ ಪಾಲಿನ ಕೂಲ್ ಡ್ರಿಂಕ್ ಶಾಪ್ ಮಾಡಿದ್ದಾರೆ. ಮನೆ ತುಂಬ ಪುಟ್ಟ ಪುಟ್ಟ ಗುಬ್ಬಚ್ಚಿಗಳ ಚಿಲಿಪಿಲಿ ಸದ್ದು, ಅಂದದ ಬಾನಾಡಿಗಳ ಚಂದದ ಕಲರವ, ತಿಂಡಿ ತಿಂದು ನೀರು ಕುಡಿದು ನಲಿತಿರೋ ಪುಟಾಣಿ ಹಕ್ಕಿಗಳು. ಬೆಂಗಳೂರಿಗೆ ಸಮರ್ ಶಾಕ್ ತಟ್ಟಿದೆ. ಜನರೇ ಬಿಸಿಲಿನಿಂದ ರಕ್ಷಿಸಿಕೊಳ್ಳುವುದು ಕಷ್ಟವಾಗ್ತಿದೆ. ಇಂಥದ್ರಲ್ಲಿ ಅಪರೂಪದ ಗುಬ್ಬಚ್ಚಿಗಳ ಬದುಕು ಕಷ್ಟಕ್ಕೆ ಸಿಲುಕಿದೆ. ಕಾಂಕ್ರೀಟ್ ಕಾಡಲ್ಲಿ ಎಲ್ಲಿಯೂ ನೆಲೆ ಸಿಗದೆ ಗುಬ್ಬಚ್ಚಿಗಳು ಪರದಾಡುತ್ತಿವೆ. ಬಿಸಿಲಿನಿಂದ ಕಂಗೆಟ್ಟಿರೋ ಪಕ್ಷಿಗಳು ಜೀವ ಜಲಕ್ಕಾಗಿ ಹಾತೊರೀತಿವೆ. ಇವುಗಳ ಕಷ್ಟ ಅರ್ಥೈಸಿಕೊಂಡ ಪಕ್ಷಿ ಪ್ರೇಮಿ ಎಡ್ವಿನ್ ತಮ್ಮ ಮನೆಯಲ್ಲಿಯೇ ಗುಬ್ಬಚ್ಚಿಗಳ ಗೆಸ್ಟ್ ಹೌಸ್ ಮಾಡಿದ್ದಾರೆ. ನಗರದ ಲಿಂಗರಾಜಪುರದ ನಿವಾಸಿ ಎಡ್ವಿನ್ ಗುಬ್ಬಚ್ಚಿಗಳಿಗೆ ತಮ್ಮ ಮನೆಯಲ್ಲೇ ಆಶ್ರಯ ನೀಡಿದ್ದಾರೆ. ಪ್ರತಿನಿತ್ಯ 400ಕ್ಕೂ ಅಧಿಕ ಗುಬ್ಬಚ್ಚಿಗಳಿಗೆ ನೀರು ಹಾಗೂ ಸಮ್ಮರ್ ಫುಡ್ ನೀಡುತ್ತಿದ್ದಾರೆ. ಟ್ರಾಫಿಕ್ ಕಿರಿಕಿರಿ, ಟೆಲಿಫೋನ್ ಟವರ್ ಹಾವಳಿ, ಮರಗಳ ಮಾರಣ ಹೋಮ ಜೊತೆಗೆ ಭೀಕರ ಬಿಸಿಲು ಬೇರೆ, ಇವುಗಳಿಂದ ನೆಲೆ ಕಂಡುಕೊಂಡಿರೋ ಗುಬ್ಬಚ್ಚಿಗಳು ಎಡ್ವಿನ್ ಅವರ ಮನೆಗೆ ಬಂದು ನೆಮ್ಮದಿ ಪಡೆದಿವೆ. ಎಡ್ವಿನ್ ಅವರ ಮಾನವೀಯ ಕೆಲಸಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ನಾವು ಪಾಠ ಮಾಡುವಾಗ ಗುಬ್ಬಚ್ಚಿ ಅಂದರೆ ಏನಂತ ಕೇಳುವಾಗ ಗುಬ್ಬಚ್ಚಿ ಅಂದರೆ ಅವರಿಗೆ ನಾವು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋಲ್ಲ. ಕೆಲವು ಸಾರಿ ನಾವು ಮಕ್ಕಳನ್ನು ಇಲ್ಲಿ ಕರೆದುಕೊಂಡು ಬರುವಾಗ ಅವರಿಗೆ ಈ ಪಕ್ಷಿಗಳ ಬಗ್ಗೆ ಅವರಿಗೆ ನೋಡಲು ಸಂತೋಷವಾಗ್ತದೆ ಮತ್ತು ಅದರ ಬಗ್ಗೆ ತಿಳಿದುಕೊಳ್ಳಲು ಮತ್ತು ಪ್ರತ್ಯೇಕವಾಗಿ ಮಿಸ್ಟರ್ ಎಡ್ವಿನ್ ಮತ್ತು ಮಿಸಸ್ ಸಾರ್ ಅವರೊಬ್ಬರು ತುಂಬ ಚೆನ್ನಾಗಿ ಅದರ ಬಗ್ಗೆ ಹಾರೈಕೆ ಮಾಡ್ತಾರೆ. ಆಹಾರವನ್ನು ಕೊಟ್ಟು ಟೈಮಿಗೆ ನೀರನ್ನು ಕೊಟ್ಟು ಬೇಕಾದ ಎಲ್ಲವನ್ನು ಒದಗಿಸ್ತಾರೆ. ಅದನ್ನು ನೋಡಲಿಕ್ಕೆ ತುಂಬ ಸಂತೋಷ. ಇನ್ನು ಗುಬ್ಬಚ್ಚಿಗಳ ತುಂಬಾ ಸೂಕ್ಷ್ಮ ಜೀವಿಗಳು. ಬಿಸಿಲಿನ ತಾಪ ತಾಳಿಕೊಳ್ಳುವುದು ಗುಬ್ಬಚ್ಚಿಗಳಿಗೆ ಕಷ್ಟ. ಹೀಗಾಗಿ ಎಡ್ವಿನ್ ಅವರು ಗುಬ್ಬಚ್ಚಿಗಳಿಗೆ ತಂಪು ಆಹಾರ ನೀಡುತ್ತಿದ್ದಾರೆ. ಗುಬ್ಬಚ್ಚಿಗಾಗಿ ಮನೆಯಲ್ಲಿ ಪ್ರತ್ಯೇಕ ಫ್ರಿಡ್ಜ್ ಇಟ್ಟಿರೋ ಇವರು ಟೈಮ್ ಟೇಬಲ್ ಹಾಕೊಂಡು ಗುಬ್ಬಚ್ಚಿಗಳಿಗೆ ಫುಡ್ ನೀಡುತ್ತಿದ್ದಾರೆ. ಗುಬ್ಬಚ್ಚಿಗಳಿಗೆ ಕುಡಿಯೋಕ್ಕೆ, ಸ್ನಾನ ಮಾಡೋಕ್ಕೆ, ಆಟ ಆಡೋಕ್ಕೆ ತಟ್ಟೆಗಳಲ್ಲಿ ನೀರು ತುಂಬಿಡ್ತೀವಿ 3-4 ಟೈಮ್ಸು. ಆಮೇಲೆ ಮರ ವಾಶ್ ಮಾಡ್ತೀವಿ 2 ಟೈಮ್ಸ್ 3 ಟೈಮ್ಸು. ಪ್ಲಾಂಟ್ಸ್ ಗಿಡಗಳಿದೆ ಅದನ್ನು ವಾಶ್ ಮಾಡ್ತೀವಿ. ಏನೇನು ಕೂಲಾಗಿ ಮೇಂಟೈನ್ ಮಾಡ್ತೀವಿ. ಇನ್ನು ಮರದಲ್ಲಿ ಬಾಕ್ಸ್ ಮಾಡಿದ್ದೀವಿ, ಅದು ಶೆಲ್ಟರ್ ತಗೊಳ್ಳೋಕ್ಕೆ. ಮರದಲ್ಲಿ ಕಷ್ಟ ಆದರೆ ಬಿಸಿಲು ಬಿದ್ದರೆ ಆ ಮರ ಬಾಕ್ಸಲ್ಲಿ ಹೋಗಿ ಅಡ್ರೆಸ್ ತಗೊಳ್ತದೆ. ಎಡ್ವಿನ್ ಗುಬ್ಬಚ್ಚಿಗಳನ್ನ ತಮ್ಮ ಮೊಮ್ಮಕ್ಕಳಂತೆ ಪ್ರೀತಿಯಿಂದ ಸಾಕ್ತಿದ್ದಾರೆ. 12 ವರ್ಷಗಳಿಂದ ಗುಬ್ಬಚ್ಚಿಗಳಿಗೆ ಅಕ್ಕರಿಯ ಕೈತುತ್ತು ನೀಡುತ್ತಿದ್ದಾರೆ. ಎಡ್ವಿನ್ ಅವರ ಹೃದಯ ವೈಶಾಲ್ಯತೆ ಎಲ್ಲರಿಗೂ ಮಾತ್ರ. ನೀವು ಸಹ ನಿಮ್ಮ ಮನೆಯಲ್ಲಿ ಗುಬ್ಬಚ್ಚಿಗಳಿಗೆ ನೀರಿನ ವ್ಯವಸ್ಥೆ ಕಲ್ಪಿಸಿದ್ರೆ ಗುಬ್ಬಚ್ಚಿಗಳ ಪುಟ್ಟ ಜೀವ ಬದುಕಿಕೊಳ್ಳುತ್ತೆ ಅಲ್ವಾ? ದೀಪಾ, TV9 ಬೆಂಗಳೂರು.